ನಮಸ್ತೆ, ಗೀತಾ, ಚಿಕ್ಕಬಳ್ಳಾಪುರದ ಹತ್ರ ಬಾಲ್ಕೊಂಟಳ್ಳಿ ಅಂತ. ಸಾಕಮ್ಮ 60 ಆಗಿದೆ. 1.5 ತಿಂಗಳು ಹಿಂದೆ ಗೊತ್ತಾಗಿದೆ ನನಗೆ. ಅದು ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡೋಗಿದ್ರಿ ಟ್ರೀಟ್ಮೆಂಟ್ ಅಂತ. ಅಲ್ಲಿ ಅವ್ರ ಪೇನ್ ನೋಡಿ ಅವರು ಇದು ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತಂದ್ರು. ಏನೋ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಮತ್ತೆ ನಮ್ಗೆ ನಮ್ಮ ಯಜಮಾನ್ರಿಗೆ ಕಿಡ್ನಿ ಸ್ಟೋನ್ಸ್ ಆಪರೇಷನ್ ಆಗಿತ್ತು. ಬಟ್ ಅಲ್ಲಿ ನೋಡ್ಸೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡ್ಸಿದ್ರಿ. ಸ್ಕ್ಯಾನ್ ಮಾಡ್ಸಿದ ತಕ್ಷಣ ಗೊತ್ತಾಗಿದ್ದು, ಅವರೇ ಹೇಳಿದ್ರು ಹೋಗ್ರಿ ಅಂತ. ಅವ್ರು ರೆಫರ್ ಮಾಡಿದ್ರು. ನಮ್ ಕೈಯಲ್ಲಿ ಆಗಲ್ಲ, ಪೇಷಂಟ್ ಕಂಡೀಷನ್ ಜಾಸ್ತಿ ಸೀರಿಯಸ್ ಇತ್ತು. ಅದಕ್ಕೋಸ್ಕರ ನಾವು ಕರ್ಕೊಂಡೋಗಿ ಅಲ್ಲಿ ಹೇಳಿ ಈ ಗರ್ಭಕೋಶ ಎಲ್ಲ ತೆಗಿಸಿ ಗಡ್ಡೆ ಎಲ್ಲ ತೆಗ್ಸಿದಿರಿ. ಹೊಟ್ಟೆ ನೋವಿಗೆ ಅಂತ. ಅವ್ರ ಹೊಟ್ಟೆ ನೋವು ರೀಸಸ್ ಹೋಗ್ತಿರ್ಲಿಲ್ಲ, ಯೂರಿನ್ ಹೋಗ್ತಾ ಇರ್ಲಿಲ್ಲ, ಪಾಸ್ ಆಗ್ತಾ ಇಲ್ಲ, ನೋವು ಜಾಸ್ತಿ ಅಂತ ಅಂದ್ಬಿಟ್ಟು ತತ್ಕೊಂಡ್ ಕುತ್ಕೊಂಡಿದ್ರು. ಹೊಟ್ಟೆಯಲ್ಲಿ ಗರ್ಭಕೋಶದ ಮೇಲೆ ಆಗಿದೆ. ಆಪರೇಷನ್ ಮಾಡಿಸಿರೋರೇ ಕಳ್ಸಿದ್ರು. ನಾವು ಹೋಗಿಲ್ಲ. ಮತ್ತೆ ಕುಪ್ಪಳ್ಳಿಯಲ್ಲಿ ಇವ್ರು ನಂದಿ ಹತ್ರ ಇರೋ ಕುಪ್ಪಳ್ಳಿ ಹತ್ರ ಇವ್ರ ತವ್ರ ಮನೆ ಅವ್ರ ರಿಲೇಷನ್ ಅಲ್ಲಿ ಯಾರೋ ಇಲ್ಲಿಗೆ ತೋರ್ಸ್ಕೊಂಡಿದಾರಂತೆ. ಮೇಲಾಗಿದೆ, ನಮ್ಗೆಲ್ಲ ನಿಮ್ಗಿನ ಜಾಸ್ತಿ ಹೆವಿ ಪ್ರಾಬ್ಲಮ್ಸ್ ಇತ್ತು. ನಾನು ಅಲ್ಲಿಗೆ ಹೋಗಿದ್ದಕ್ಕೆ ನನಗೆ ವಾಸಿ ಆಗಿದ್ದು ಅಂತ ಅವರು ರೆಫರ್ ಮಾಡಿದ್ರು. ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿ ಬಂದಿದ್ವಿ ಮ್ಯಾಮ್. ಎಲ್ಲ ಆರಾಮಾಗಿ ನಾರ್ಮಲ್ ಆಗಿ ಮೊದ್ಲು ಹೆಂಗಿದಾರೋ ಫಸ್ಟ್ ಟೈಮ್ ಹೆಂಗಿದ್ರು ಆ ಥರನೇ ಇದ್ದಾರೆ. ಈಗ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮ್ಯಾಮ್. ಅವರನ್ನ ಕ್ಯಾನ್ಸರ್ ಇಂದಾನೆ ಟ್ರೀಟ್ಮೆಂಟ್ ಕೊಡ್ಸೋಣ, ಅವರು ಕಿಮ್ಸ್ ಕೊಡ್ಸಿ ಅಂತಂದಿದ್ರು. ರೇಡಿಯಾಲಜಿಸ್ಟ್ ಆಗ್ಲಿ ಕಿಮ್ಸ್ ಕೊಡ್ಸ್ರಿ ಅಂತಂದ್ರು. ನಾವು ಅದಕ್ಕೆಲ್ಲ ಅವ್ರು ವೀಕ್ ಇದ್ದಾರೆ, ಬೇಡ ಅಂತ ಭಯ ಬಿದ್ದು ಅವರು ಮಾತ್ರೆನೇ ತಗೊಂತೀರಿ, ಇಲ್ಲಿಗೆ ಹೋಗಿ ನೋಡೋಣ ಅಂತಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ವಿ. ಪೆಟ್ ಸ್ಕ್ಯಾನ್ ಅಲ್ಲಿ ಅನ್ನನಾಳ ಹತ್ರ ಸ್ವಲ್ಪ ಇದೆ ಅಂತ ಹೇಳಿದಾರೆ, ಮ್ಯಾಮು ಹೇಳಿದ್ರು. ಅದಕ್ಕೆ ಅವರು ಮ್ಯಾಮ್ ಹೇಳ್ತಾರಂತೆ ರೇಡಿಯಾಲಜಿಸ್ಟ್ ಮಾಡಿಸೋವಾಗ ನನ್ನ ಕೇಳಿ ಮಾಡಿಸಿ ಅಂತ ಹೇಳಿದ್ದಾರೆ. ಮಾತ್ರೆ ಕಂಟಿನ್ಯೂ ಮಾಡಿ ಮತ್ತೆ ಮಾಡಿಸ್ತೀವಿ. ಮ್ಯಾಮ್ ಗೊತ್ತು, ಹೇಳಿದ್ರು ಆಕ್ಟಿವೇಟ್ ಆಗೇನೆ ಇದ್ದಾರೆ. ನೋಡಿದ್ರಲ್ವಾ ನೀವು? ಯಾರಿಗೂ ಇಲ್ಲ, ಫಸ್ಟ್ ಟೈಮ್ ಇವ್ರಿಗೂ ಈ ತರ ಬಂದಿದೆ. ಆರಾಮಾಗಿರ್ತಾರೆ, ನಾರ್ಮಲ್ ಆಗಿ ಆಗ್ತಾರೆ. ನಾವು ಕೊಡೋ ಮೆಡಿಷನ್ಗೂ ನೀವು ಊಟ ಕೊಡ್ಬೇಕು. ಟೆನ್ಷನ್ ಅವರು ಎಷ್ಟು ಟೆನ್ಷನ್ ಮಾಡ್ತಾರೆ, ಆ ಟೆನ್ಷನ್ ಫಸ್ಟ್ ಅದನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಈ ನಮ್ಗೆ ಅನಿಸುತ್ತೆ ಈ ಮೆಡಿಷನ್ ಅಲ್ಲೆಲ್ಲ ಸ್ಟಾಪ್ ಆಗ್ಬಿಡುತ್ತೆ ಅಂತ ಭರವಸೆ ಇದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.